ಹಾಯ್ ಪ್ರೈಸ್ ದಿ ಲಾರ್ಡ್. ನಾನು ನಿಮ್ಮ ಸಹೋದರಿ ವಂಶಿತಾ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ದೇವರ ಕೃಪೆಯಿಂದ. ಬನ್ನಿ, ನಿಮ್ಮ ಜೀವಿತಕ್ಕೆ ಉತ್ತೇಜನ ಸಿಗುವಂತಹ ದೇವರ ವಾಕ್ಯವನ್ನು ಕೇಳೋಣ. ಪ್ರಿಯರೇ, ಸತ್ಯವೇದದಲ್ಲಿ ಇಬ್ಬರು ಸ್ತ್ರೀಯರು, ಮಾರ್ತಾ ಮತ್ತು ಮರಿಯಳು, ಇವರಿಬ್ಬರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮಾರ್ತಳು ಮತ್ತು ಮರಿಯಳು ಇಬ್ಬರು ಅಕ್ಕ ತಂಗಿಯರಾಗಿದ್ದರು. ಪ್ರಿಯರೇ, ನೀವು ಯಾರೇ ಆಗಿರಬಹುದು, ದೇವರ ವಾಕ್ಯ ನಿಮಗೆ ಬರುವಾಗ, ನೀವು ಅದನ್ನು ಸ್ವೀಕಾರ ಮಾಡುವಾಗ, ನೀವು ಖಂಡಿತವಾಗಿಯೂ ಕೂಡ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ತೀರ. ಪ್ರಿಯರೇ, ಯಾವ ವ್ಯಕ್ತಿ ದೇವರ ವಾಕ್ಯವನ್ನು ಸನ್ಮಾನಿಸುತ್ತಾರೋ ದೇವರು ಅವರನ್ನು ಕೂಡ ಹಾನರ್ ಮಾಡುತ್ತಾರೆ. ಪ್ರಿಯರೇ, ದೇವರ ವಾಕ್ಯ ಲೂಕ 10:42 ನಾವು ನೋಡಬಹುದು. ಮರಿಯಳು ಯೇಸು ಕ್ರಿಸ್ತನ ಮಾತುಗಳನ್ನು ಹಿಂಬಾಲಿಸಿದ್ದರಿಂದ ಯೇಸು ಸ್ವಾಮಿಯು ಮರಿಯಳ ಬಗ್ಗೆ ಒಂದು ಒಳ್ಳೆಯ ವಿಷಯವನ್ನು ಹೇಳಿರುವುದನ್ನು ನಾವು ನೋಡಬಹುದು. ಅವಳು ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಮತ್ತು ಅದು ಅವಳಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಹಾಗಾದರೆ ನೀವು ಗಮನಿಸಬೇಕಾದಂತಹ ವಿಷಯ ಏನೆಂದರೆ, ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಎಷ್ಟರ ಮಟ್ಟಿಗೆ ತಗೊಳ್ತೇವೋ ಅಷ್ಟರ ಮಟ್ಟಿಗೆ ದೇವರ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡುತ್ತೆ ಮತ್ತು ನಾವು ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಿ ಆಶೀರ್ವದಿಸಲ್ಪಡುತ್ತೇವೆ. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳ್ತಾ ಇರಿ, ಎಲ್ಲ ವಿಷಯಗಳಿಗೂ ಪ್ರಾರ್ಥನೆ ಮಾಡ್ತಾ ಇರಿ. ದೇವರು ನಿಮಗಾಗಿ ಉತ್ತಮವಾದ ಯೋಜನೆಗಳನ್ನೇ ಇಟ್ಟಿದ್ದಾರೆ. ಗಾಡ್ ಬ್ಲೆಸ್ ಯು. ಆಮೇನ್.